ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ. ಇದು ಬಂದು ನಾವು ಲಸಿಕಾಗೆ ಮುಡಿ ಕೊಟ್ಟಿದ್ದ ದಿನ ಚಿಕ್ಕದಾಗಿ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ನಾವು ಲಸಿಕಾಗೆ ತಲೆ ಕೂದಲು ಕೊಡೋದಕ್ಕೆ ಹೊರಗಡೆ ಎಲ್ಲೂ ಹೋಗ್ತಿಲ್ಲ, ನಮ್ಮ ಮನೆ ದೇವ್ರಿಗೆ ಕೊಡ್ತಾ ಇರೋದು. ಫಸ್ಟ್ ಹುಟ್ಟಿದ ಕೂದಲನ್ನ ನಮ್ಮ ಮನೆ ದೇವ್ರಿಗೆ ಕೊಡಬೇಕು. ನಮ್ಮ ಮನೆಯಲ್ಲಿ ಅದೇ ಥರ ಪದ್ಧತಿ, ಎಲ್ಲ ಮಕ್ಕಳಿಗೂ ಅಷ್ಟೇ ಹುಟ್ಟಿದ ಕೂದಲನ್ನ ನಮ್ಮ ಮನೆ ದೇವ್ರಿಗೆ ಕೊಡೋದು. ಹಾಗಾಗಿ ನಾವು ಅವತ್ತು ಸೋಮವಾರ ಬೆಳಗ್ಗೆನೇ ಬೇಗ ಎದ್ದು ಅಲ್ಲಿ ದೇವಸ್ಥಾನ ಹತ್ರ ಪ್ರಸಾದ ಕೊಡೋಕ್ಕೆ ಅಂತೇಳಿ ಪುಳಿಯೋಗರೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು, ನಾವು ಎಲ್ಲ ಸ್ನಾನಗಳೆಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವರು ರೆಡಿ ಮಾಡಿಸಿ ನಾವು ರೆಡಿ ಮಾಡಿಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಮತ್ತೆ ಈಗ ಹೊರಡ್ತಾ ಇದ್ದೀವಿ. ನಮ್ಮದೇ ಟ್ಯಾಕ್ಟರ್ ಇರೋದ್ರಿಂದ ನಾವು ಟ್ಯಾಕ್ಟರಲ್ಲೇ ಹೊರಡ್ತಾ ಇದ್ದಾರೆ ಎಲ್ಲರೂ. ಅಂದರೆ ನಮಗೆ ತುಂಬಾ ಹತ್ತಿರದಲ್ಲಿರೋದು ದೇವಸ್ಥಾನ, ಒಂದು 10-15 ಮಿನಿಟ್ಸ್ ಅಷ್ಟೇ. ಹಾಗಾಗಿ ಟ್ಯಾಕ್ಟರಲ್ಲಿ ಹೊರಡ್ತಾ ಇದ್ದೀವಿ. ನಾನು ಮತ್ತು ಲಸಿಕಾ ನಮ್ಮ ಮನೆಯವರು ಗಾಡಿಯಲ್ಲಿ ಹೊರಟ್ವಿ. ನಾವು ಗಾಡಿಯಲ್ಲಿ ಬೇಗ ಹೊರಟ್ಬಿಡ್ಬೋದು ಅಂತೇಳಿ ಫಸ್ಟ್ ಅವ್ರು ಟ್ಯಾಕ್ಟರ್ನೇ ಕಳಿಸ್ಕೊಡ್ತಾ ಇದ್ದೀವಿ. ಫಸ್ಟು ಮಕ್ಕಳು, ನಮ್ಮ ಅಕ್ಕವರು, ನಮ್ಮ ಅತ್ತೆ ಅವರೆಲ್ಲ, ಇನ್ನೂ ನಮ್ಮ ಸ್ವಲ್ಪ ಸಂಬಂಧಿಕರೆಲ್ಲ ಟ್ಯಾಕ್ಟರಲ್ಲಿ ಹೊರಟರು. ಅವರ ಓದಿನ ಸ್ವಲ್ಪ ಹೊತ್ತಿಗೆ ನಾವು ಗಾಡಿಯಲ್ಲಿ ಸ್ಟಾರ್ಟ್ ಆದ್ವಿ. ಗಾಡಿ ಅಂದರೆ ತುಂಬಾ ಇಷ್ಟ ಲಸಿಕಾಗೆ, ಟ್ಯಾಕ್ಟರಲ್ಲೇ ಹೋಗಬೇಕು ಅಂತ ಹಠ ಮಾಡಿದ್ಲು. ಮತ್ತು ಅಲ್ಲಿ ಅರ್ಧ ದಾರಿಯಲ್ಲಿ ಮತ್ತು ಟ್ಯಾಕ್ಟ್ರಲ್ಲಿ ಕೊಟ್ಬಿಟ್ವಿ. ಮತ್ತು ಅರ್ಧ ದಾರಿಯಿಂದ ಲಸಿಕಾನು ಟ್ಯಾಕ್ಟರಲ್ಲೇ ಬಂದಳು. ಇಲ್ಲಿ ಅರ್ಧ ದಾರಿಗೆ ಹೋದ್ಮೇಲೆ ಇಲ್ಲಿ ಟ್ಯಾಕ್ಟರ್ ನಿಲ್ಲಿಸ್ಬಿಟ್ಟು ಟ್ಯಾಕ್ಟರ್ಗೆ ಪೂಜೆ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಯಾಕಂದರೆ ಈ ನಮ್ಮ ಮನೆ ದೇವ್ರ ಹೆಸರು ಬಂದು ಸಂತೂರು ಸಿದ್ದೇಶ್ವರ ಸ್ವಾಮಿ. ಅಂದರೆ ಸಂತೂರು ಅಂತ ಒಂದು ಊರು ಬರುತ್ತೆ. ಮೊದಲು ನಮ್ಮ ಮನೆ ದೇವ್ರ ವಿಗ್ರಹಗಳೆಲ್ಲ ಇಲ್ಲೇ ಅಂತ ಇದ್ದಿದ್ದು. ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಕದಿರಮತ್ತನಹಳ್ಳಿ ಅಂತ ಒಂದು ಊರು ಬರುತ್ತೆ ಆಂಧ್ರದಲ್ಲಿ. ಅಲ್ಲಿಗೆ ನಾವು ವಿಗ್ರಹಗಳನ್ನೆಲ್ಲ ಇದ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿಸಿ ಅಲ್ಲಿ ದೇವಸ್ಥಾನ ಎಲ್ಲ ಕಟ್ಟಿ ಅಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾಗಿ ಈಗ ನಮ್ಮ ಮನೆ ದೇವರು ಕದಿರಮತ್ತನಹಳ್ಳಿ, ಅಲ್ಲಿಗೆ ಹೊರಡ್ತಾ ಇದ್ವಿ. ಈ ಸಂತೂರು ಸಿದ್ದೇಶ್ವರ ಸ್ವಾಮಿ ಅಂತ ಹೆಸರು ಬಂದು ಹಾಗಾಗಿ ಆ ಊರ ಹತ್ರ ನಿಲ್ಲಿಸ್ಬಿಟ್ಟು ನಾವು ಟ್ಯಾಕ್ಟರ್ಗೆ ಪೂಜೆ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿಕೊಂಡು ದೇವಸ್ಥಾನ ಹತ್ರ ಹೊರಡ್ತೀವಿ. ಇದೇ ಥರ ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ. ಅಂದರೆ ಹಳೆ ದೇವಸ್ಥಾನನೆಲ್ಲ ತಳ್ಳಿಬಿಟ್ಟು ಈಗ ಹೊಸದಾಗಿ ಎಲ್ಲ ಕಟ್ತಿದ್ದಾರೆ. ಸ್ವಲ್ಪ ದೊಡ್ಡದಾಗಿನೇ ಕಟ್ತಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ರೀತಿ ಅಲ್ಲಿ ಪುರೋಹಿತರು ಇರ್ತಾರೆ, ಅವ್ರ ಕೈಯಲ್ಲಿ ಪೂಜೆ ಎಲ್ಲ ಮಾಡಿಸಿ ನಮ್ಮ ಮನೆ ದೇವ್ರಿಗೆ ಅಂತೇಳಿ ಒಂದು ಸ್ವಲ್ಪ ಕೂದಲನ್ನ ಅಲ್ಲಿ ಕಟ್ ಮಾಡಿ ಮುಡಿ ಅಂತ ಕೊಟ್ಬಿಟ್ಟು, ಅದಾದಮೇಲೆ ಅಲ್ಲಿ ಮುಡಿ ತೆಗೆಯೋರು ಇರ್ತಾರಲ್ಲ ಅವ್ರ ಹತ್ರ ಬೋಡಿ ಅನ್ನೋದು ಮಾಡಿಸ್ತೀವಿ. ಈ ಥರ ಇರುತ್ತೆ ಪದ್ಧತಿ. ಅಲ್ಲಿ ದೇವಸ್ಥಾನ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಗುಡಿ ಥರ ಕಟ್ಬಿಟ್ಟು ಆ ಒಂದು ವಿಗ್ರಹನ ಮಾತ್ರ ಅಲ್ಲಿಟ್ಟು ಪೂಜೆ ಮಾಡ್ತಿದ್ದಾರೆ. ಇನ್ನೆಲ್ಲ ವಿಗ್ರಹಗಳನ್ನ ನೀರಲ್ಲಿ ಇಟ್ಟಿದ್ದಾರಂತೆ. ಹಾಗಾಗಿ ಸಖತ್ತು ಬಿಸಿಲು, ಅಲ್ಲಿ ಕೂರೋಕ್ಕಾಗ್ತಿಲ್ಲ, ಸಖತ್ತು ಬಿಸಿಲು ಅಂದರೆ ಬಿಸಿಲು. ನೋಡಬೇಕು, ತುಂಬಾ ಆಟ ಮಾಡ್ತಿದ್ಲು. ಒಂದು ಸ್ವಲ್ಪ ಕೂದಲು ಕಟ್ ಮಾಡೋಕ್ಕೆ ಇಷ್ಟು ಆಟ ಮಾಡ್ತಿದ್ಲು. ಮತ್ತು ಬೋಡಿ ಮಾಡಿಸ್ಬೇಕು ಅಷ್ಟೇ ಸಖತ್ತು. ಈಗ ಸೋಮವಾರ ನಮ್ಮ ದೇವ್ರ ಹತ್ರ ಪ್ರತಿದಿನವೂ ಅಷ್ಟೇ ಸೋಮವಾರ ಕಂಪಲ್ಸರಿ ಇವ್ರು ಬಂದಿರ್ತಾರೆ. ಅಂದರೆ ಬೋಡಿ ಮಾಡೋರು ಬಂದಿರ್ತಾರೆ. ಜನ ಬರ್ತಾನೇ ಇರ್ತಾರೆ, ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಮನೆ ದೇವ್ರಿಗೆ ಕೊಡೋರು, ಕೂದಲು ಕೊಡೋರು ಬಂದು ಸೋಮವಾರ ತುಂಬ ಜನ ಇರ್ತಾರೆ, ಕೊಡ್ತಾ ಇರ್ತಾರೆ. ಅದರಲ್ಲೂ ಈಗ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಹಂಗೂ ಜನ ಸ್ವಲ್ಪ ಕಡಿಮೆ. ಇಲ್ಲಾಂದರೆ ಇನ್ನೂ ತುಂಬ ರಶ್ ಇರುತ್ತೆ, ಜನ ಇರ್ತಾರೆ.
ನನ್ನ ಮಗನಿಗೂ ಮನೆ ದೇವ್ರಿಗೆ ದೇವರು ಕೂದಲು ಕೊಡ್ತಾಯಿದ್ದೀವಿ. 2 ಸಲ ಅವ್ನು ಹುಟ್ಟಿದಾಗಿಂದ 2 ಸಲ ಕೊಟ್ಟಿರೋದು. ಫಸ್ಟು ಹುಟ್ಟಿದ ಕೂದಲು ಮನೆ ದೇವ್ರಿಗೆ ಬಂದು ಕೊಟ್ಟಿದ್ವಿ. 2ನೇ ಸಲ ತಿರುಪತಿಗೆ ಹೋಗಿದ್ವಿ. ಹಾಗಾಗಿ ಇವಾಗ ಇನ್ನೊಂದು ಸಲ ಕೊಟ್ಬಿಡೋಣ, 3 ಸಲ ಆಗುತ್ತೆ ಅಂತೇಳಿ ಅವ್ನಿಗೂ ಬೋಡ ಮಾಡಿಸ್ತಾಯಿದ್ವಿ. ನೋಡ್ಬೋದು ಲಶಿಕಾ ತುಂಬಾ ಆಟ ಅಳ್ತಿದ್ಲು. ನನ್ನ ಹತ್ರ ಬರಬೇಕು ಅಂತ ಹಠ ಮಾಡ್ತಿದ್ದಾಳೆ. ಆಗಲಿಲ್ಲ. ಲಾಸ್ಟಿಗೆ ಸ್ವಲ್ಪ ಹೊತ್ತು ಎತ್ಕೊಂಡು ನಾನು ಸಮಾಧಾನ ಮಾಡಿಸಿ ಆಮೇಲೆ ಸ್ವಲ್ಪ ಹೊತ್ತು ಎತ್ಕೊಂಡೆ ಒಂದು ಅರ್ಧ ಕೂದಲನ್ನ ತೆಗ್ಸಿದ್ವಿ. ಫೈನಲಿ ಲಶಿಕಾಗೆ ತಲೆ ಕೂದಲು ಕೊಟ್ಟಿದ್ದಾಯಿತು. ನೋಡ್ತಾ ಇರ್ಬೋದು ಬೋಡ ಬಂದು ಮತ್ತು ಸ್ನಾನ ಮಾಡಿಸ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದಿದ ತಕ್ಷಣ ನಮ್ಮ ಅತ್ತೆ ಗಂಧ ಅನ್ನೋದು ಸ್ವಲ್ಪ ಗುಂಡಿಗೆ ಹಚ್ಚಿಬಿಟ್ರು. ಅದೆಲ್ಲ ಹಚ್ಚಿ ನೋಡ್ತಾ ಇರ್ಬೋದು. ಅಲ್ಲಿ ಚಿಕ್ಕದು ಗುಡಿ ಇದೆಯಲ್ವಾ, ಅಲ್ಲಿ ಈಗ ಈ ವಿಗ್ರಹನ ಇಟ್ಟು ಪೂಜೆಗಳನ್ನ ಮಾಡ್ತಾ ಇರೋದು. ಇಷ್ಟು ದೊಡ್ಡದಾಗಿದೆ ಮನೆ ದೇವಸ್ಥಾನ. ಎಲ್ಲ ಲಾಸ್ಟ್ ವರ್ಕ್ ಆದಮೇಲೂ ಒಂದು ಸಲ ನಾನು ಯಾವಾಗಾದರೂ ಹೋದರೆ ವಿಡಿಯೋ ಮಾಡ್ತೀನಿ, ಯಾವ ಥರ ಕನ್ಸ್ಟ್ರಕ್ಷನ್ ಆಗಿರುತ್ತೆ, ಯಾವ ಥರ ದೇವಸ್ಥಾನ ರೆಡಿ ಮಾಡಿರ್ತಾರೆ ಅಂತ ಹೇಳಿ. ಇಲ್ಲಿದೆಯಲ್ಲ, ಇದ್ರ ಹಿಂದೆ ಇದ್ದಿದ್ದು ಒಂದು ಚಿಕ್ಕದಾಗಿ ಗುಡಿ ಥರ ಇತ್ತು, ಅಲ್ಲಿ ವಿಗ್ರಹಗಳಿಟ್ಟಿದ್ರು. ಈಗ ಅದನ್ನೆಲ್ಲ ತಳ್ಳಿಬಿಟ್ಟು ಈಗ ಕನ್ಸ್ಟ್ರಕ್ಷನ್ ಮಾಡ್ತಿರೋದು. ತುಂಬ ದೊಡ್ಡದಾಗೇ ಕಟ್ತಿದ್ದಾರೆ ದೇವಸ್ಥಾನನ. ನೋಡಬೇಕು ಫೈನಲಿ ಯಾವ ಥರ ಬರುತ್ತೆ ಅಂತ. ಇದೆಲ್ಲ ಆದಮೇಲೆ ಎಲ್ರಿಗೂ ಅಲ್ಲಿ ಬಂದಿರೋರಿಗೆಲ್ಲ ಪ್ರಸಾದ ಎಲ್ಲ ಕೊಟ್ಬಿಟ್ಟು ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ನಾವು ಸಖತ್ ಬಿಸಿಲಾಗ್ಬಿಟ್ಟಿತ್ತು. ಅಲ್ಲಿ ನೋಡ್ಬೋದು ಟ್ಯಾಕ್ಟರ್ ಹೋಗ್ತಾಯಿದೆ. ಅವರನ್ನು ಕಳಿಸ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ಬಿಸಿಲು ಅಂದರೆ ಬಿಸಿಲು, ಕಾಲು ಇಡೋಕ್ಕಾಗ್ತಿಲ್ಲ, ಅಷ್ಟು ಸುಟ್ಟೋಗಿದೆ. ಅಲ್ಲಿ ಬರೀ ಬಂಡೆಗಳಿರೋದ್ರಿಂದ ಕಾಲು ಸುಡ್ತಿತ್ತು, ಕಾಲು ಇಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು. ಬರಬೇಕಾದ್ರೆ ನಾನು ಮತ್ತು ನಮ್ಮ ಯಜಮಾನ್ರು ಐಸ್ ಕ್ರೀಮು ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ತಗೊಂಬಂದಿದ್ವಿ. ಅದನ್ನು ನಮ್ಮ ಅತ್ತೆ ಮಕ್ಕಳಿಗೆಲ್ಲ ಹಂಚ್ತಾ ಇದ್ದಾರೆ. ನಮ್ಮ ಮನೇಲಿ ಏನೇ ಒಂದು ತಿಂಡಿ ತರಲಿ ಇದೇ ಥರನೇ ನಮ್ಮ ಅತ್ತೆ ಎಲ್ಲರೂ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಇದೇ ಥರ ಈಕ್ವಲಾಗಿ ಹಂಚ್ತಿರ್ತಾರೆ. ಅದೊಂದು ಖುಷಿ ಅವ್ರಿಗೆ. ಇದಾಗಿತ್ತು ಈ ವಿಡಿಯೋ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.